ಕೆಲವೇ ದಿನಗಳ ಹಿಂದೆ ಒಕ್ಕಲಿಗ ಸ್ವಾಮೀಜಿ ಒಬ್ರು ಆಗೋದಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳಿಬಿಟ್ಟಿದ್ರು. ಸಿದ್ದರಾಮಯ್ಯನವರು ಅಧಿಕಾರ ಅನುಭವಿಸಿದ್ದಾರೆ, ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಿ. ರಾಜಕೀಯವಾಗಿ ಹೆಚ್ಚಿನ ಪರಿಣಾಮ ಬೀರದೆ ಹೋದರೂ ಕೂಡ ಮತದಾರರು, ಅದರಲ್ಲೂ ಸಮುದಾಯವಾರು ಮತದಾರರ ಮನಸ್ಸಿನ ಮೇಲೆ ಸಮುದಾಯವಾರು ಮಠಮಾನ್ಯಗಳ ಪೀಠಾಧಿಪತಿಗಳು, ಸ್ವಾಮೀಜಿಗಳು ಈ ರೀತಿಯಾದ ಹೇಳಿಕೆ ನೀಡೋದು ಗಾಢವಾದ ಪ್ರಭಾವ ಬೀರುತ್ತೆ. ತಕ್ಷಣಕ್ಕೆ ಅದರ ಫಲಿತಾಂಶಗಳು ಕಾಣದೇ ಇದ್ರೂ ಕೂಡ ರಾಜಕೀಯದಲ್ಲಿ ಇಂಥ ಹೇಳಿಕೆಗಳು, ಅದರಲ್ಲೂ ಮಠಮಾನ್ಯಗಳಿಂದ ಬರುವಂತಹ ಹೇಳಿಕೆಗಳು ಆ ಸಮುದಾಯದ ಜನರ ಮನಸ್ಸಿನ ಮೇಲೆ ದೀರ್ಘಕಾಲದ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಕರ್ನಾಟಕದ ರಾಜಕೀಯ ಇತಿಹಾಸಗಳು ಸಾಕ್ಷಿಯನ್ನ ಹೇಳ್ತಾ ಇದೆ. ದಲಿತ ಸಿಎಂ ಆಗಬೇಕು, ಪರಮೇಶ್ವರ್ ಅವರಿಗೆ ಅವಕಾಶ ಸಿಗಬೇಕು ಅಂತ ಸ್ವಾಮೀಜಿಯವರು ನುಡಿದಿರುವ ಮಾತು ಕರುನಾಡಿಗೆ ದಲಿತ ಸಿಎಂ ಕಾಣುವಂತಹ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆಯನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋದೇ ಮೇಜರ್ ಪ್ರಶ್ನೆ. ಸಿದ್ದರಾಮಯ್ಯನವರು ಇಲ್ಲ ಅಂತಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಾಗ್ತಿರುವ ಚಟುವಟಿಕೆಗಳು, ಕಾನೂನಾತ್ಮಕವಾಗಿ ಮೂಢ ವಿಚಾರದಲ್ಲಿ ಆಗ್ತಿರುವ ಚಟುವಟಿಕೆಗಳು ಈ ಪ್ರಶ್ನೆಯನ್ನ ಮತ್ತೆ ಮುನ್ನೆಲೆಗೆ ತರ್ತಾ ಇದೆ. ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ಇದರ ಬಗ್ಗೆ ಚರ್ಚೆ ಜೋರಿದೆ. ಇದನ್ನು ಒಪ್ಪೋದಿಲ್ಲ ಕಾಂಗ್ರೆಸ್ನವರು ಬಹಿರಂಗವಾಗಿ ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ. ಆದರೆ ಮೀಟಿಂಗ್ ಮೇಲೆ ಮೀಟಿಂಗ್, ರಹಸ್ಯ ಸಭೆಗಳ ಮೇಲೆ ರಹಸ್ಯ ಸಭೆಗಳು, ಹೀಗೆ ಸ್ವಾಮೀಜಿಗಳ ಬಾಯಲ್ಲಿ ಬರ್ತಿರುವ ಮಾತುಗಳು. ಕಳೆದ ಮಂಗಳವಾರವಷ್ಟೇ ದಲಿತ ಸಚಿವರು ಒಂದೆಡೆ ಸೇರಿ ಸಭೆಯನ್ನ ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತೂ ಕೂಡ ಖಾಸಗಿ ಹೋಟೆಲ್ ಒಂದರಲ್ಲಿ ಸಭೆ ನಡೆದಿದೆ. ಮೇಲ್ನೋಟಕ್ಕೆ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಡೆಸ್ತಿರುವ ಸಭೆ ಅಂತೇಳಿ ಹೇಳಿಕೆಯನ್ನ ನೀಡ್ತಿದ್ರು ಕೂಡ ಒಳಗೊಳಗೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಕೂಡ ದಲಿತ ನಾಯಕರೆಲ್ಲರೂ ಸೇರಿ ಒಂದು ಹಂತದ ಚರ್ಚೆಯನ್ನ ಬಿರುಸುಗೊಳಿಸಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಚಟುವಟಿಕೆಗಳು ಕಂಡು ಬರ್ತಾ ಇದೆ. ಮಹದೇವಪ್ಪನವರ ಮನೆಯಲ್ಲಿ ಮಂಗಳವಾರ ರಹಸ್ಯ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಗಿಯಾಗಿದ್ರು. ಸಿಎಂ ಬದಲಾವಣೆ ಸ್ಥಿತಿ ಬಂದ್ರೆ ಅವಕಾಶವನ್ನ ಈ ಬಾರಿ ಬಿಡಬಾರದು ಅನ್ನೋದೇ ಈ ಸಭೆಯ ಚರ್ಚೆಯ ಹೈಲೈಟ್ಸ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದಲಿತ ಸಚಿವರ ಸಭೆಯಲ್ಲಿ ಚರ್ಚೆಯಾದ ಪ್ರಮುಖ ಅಂಶವೇ ಇದು. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟು ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಕುರ್ಚಿ ಬಿಡುವಂತಹ ಸಂದರ್ಭ ಬಂದಿದ್ದೇ ಆದರೆ ನಮಗೆ ಸಿಕ್ಕುವಂತಹ ಈ ಅವಕಾಶವನ್ನ ನಾವು ಕೈ ಚೆಲ್ಲಬಾರದು ಅನ್ನೋದೇ ಚರ್ಚೆಯ ಪ್ರಮುಖ ಅಂಶ. ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆಯಂತೆ ಕಾಂಗ್ರೆಸ್ನ ಹೈಕಮಾಂಡ್. ಯಾವುದದು ಪ್ಲಾನ್ ಬಿ? ಇದ್ರ ಬಗ್ಗೆ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡೋ ಪ್ರಯತ್ನ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ. ರಾಜ್ಯದಲ್ಲಿ ಪರಿಸ್ಥಿತಿ ಕೈ ಮೀರಿದ್ರೆ ಪ್ಲಾನ್ ಬಿ ಸಿದ್ಧ ಮಾಡಿಕೊಂಡಿದೆ. ಅಂದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿಲೇಬೇಕಾದ ಪರಿಸ್ಥಿತಿ ಬಂದ್ರೆ ಪರ್ಯಾಯವಾಗಿ ಸರ್ಕಾರವನ್ನ ಸ್ಥಿರವಾಗಿಟ್ಟುಕೊಂಡು ಮುನ್ನಡೆಸುವಂತಹ ನಾಯಕತ್ವದ ಹುಡುಕಾಟವನ್ನ ಈಗ ಆಲ್ರೆಡಿ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿಕೊಂಡಿದೆ. ಅದೇ ಪ್ಲಾನ್ ಬಿ. ಪ್ಲಾನ್ ಬಿ ಬಗ್ಗೆ ಪರಮೇಶ್ವರ್, ಸತೀಶ್ ಜೊತೆಯಲ್ಲೂ ಚರ್ಚೆಗಳಾಗಿದೆ. ಇನ್ಫ್ಯಾಕ್ಟ್ ಈ ಸಭೆ ಮುಗಿಸ್ಕೊಂಡು ಆಚೆ ಬರ್ತಿದ್ದ ಸತೀಶ್ ಜಾರಕಿಹೊಳಿ ಅವರನ್ನ ಮೊನ್ನೆ ಗಾಂಧಿ ಜಯಂತಿ ಜೊತೆಯ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ಪ್ಲಾನ್ ಬಿ, ಗ್ರೀನ್ ಬಿ ಏನಿಲ್ಲ, ಡೈರೆಕ್ಟ್ ಆಗಿ ಪ್ಲಾನ್ ಸಿ ಅಂತ ಹೇಳುವ ಮೂಲಕ ಸಿ ಅಂದರೆ ಚೀಫ್ ಮಿನಿಸ್ಟರ್ ಅನ್ನೋ ಅನುಮಾನವನ್ನ ಮತ್ತಷ್ಟು ಬಲಗೊಳಿಸಿದ್ರು ತಮ್ಮ ಹೇಳಿಕೆ ಮೂಲಕ ಸತೀಶ್ ಜಾರಕಿಹೊಳಿ ಅವರು. ಅಲ್ಲಿಗೆ ಅಗತ್ಯ ಬಿದ್ದರೆ ದಲಿತ ಸಮುದಾಯದ ನಾಯಕರಿಗೆ ಮುಖ್ಯಮಂತ್ರಿಯ ಪಟ್ಟ ಕಟ್ಟಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನೋದಕ್ಕೆ ಪೂರಕವಾದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಒಳಗಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇದ್ದಂತಿತ್ತು ಇವತ್ತು ದಸರಾ ವೇದಿಕೆಯಲ್ಲಿ ಸ್ವಾಮೀಜಿಯವರು ಕೊಟ್ಟಂತಹ ಹೇಳಿಕೆ. ಪ್ರಾಸೆಸ್ ಇದೆಯಲ್ಲ, ಇದೇ ಒಬ್ಬ ವ್ಯಕ್ತಿಯನ್ನ ಹೈರಾಣ ಮಾಡಿಬಿಡುತ್ತೆ ಅನ್ನೋದಕ್ಕೆ ಹಿಂದೆ ಅನೇಕ ಪ್ರಕರಣಗಳು ಉದಾಹರಣೆಯಾಗಿ ನಿಲ್ತಾ ಇದೆ. ಹೀಗಾಗಿ ಇನ್ ಕೇಸ್ ಏನಾದರೂ ಇಡಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ತನಿಖೆಯನ್ನ ಚುರುಕುಗೊಳಿಸಿದ್ರೆ ಕೇವಲ ಸಿದ್ದರಾಮಯ್ಯನವರು ಮಾತ್ರವಲ್ಲ, ಅವರ ಅಕ್ಕಪಕ್ಕದ ಆಪ್ತರ ಮೇಲೂ ಕೂಡ ಇಡಿಯ ನೆರಳು ಬೀಳುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಆಪ್ತರ ಆಸ್ತಿಗಳ ಮೇಲೂ ಕೂಡ ಇಡಿ ಕಣ್ಣಿಡುವ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಢವಢವ. ಸಚಿವರ ಮನೆ, ಕಚೇರಿ ಇದೆಲ್ಲದರ ಮೇಲೆ ದಾಳಿ ಮಾಡಲಿಕ್ಕೆ ಸಜ್ಜಾಗಿದೆಯಾ ಇಡಿ? ಇಂಥದ್ದೊಂದು ಸೂಚನೆ ಕಾಂಗ್ರೆಸ್ ಪಾಳ್ಯದವರಿಗೆ ಸಿಕ್ಕಿದೆಯಾ ಅನುಮಾನ ದಟ್ಟವಾಗ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತ ಸಚಿವರಿಗೂ ಕೂಡ ಇದೀಗ ರೇಟ್ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ನೇರವಾಗಿ ಬೈರತಿ ಸುರೇಶ್ ಇವತ್ತು ನೋಟಿಸ್ ಬಂತು ಅಂತಾಯಿತು.
ಭೈರತಿ ಸುರೇಶ್ ಅವರು ಇಲ್ಲ ಬಂದಿಲ್ಲ ಅಂತಂದ್ರು. ಭೈರತಿ ಸುರೇಶ್ ಅವ್ರಿಗಂತೂ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತಂದ್ರೆ ಒಂದು ಎನ್ಕ್ವೈರಿ ಶತಸಿದ್ಧ. ಯಾಕಂತಂದ್ರೆ ಹೇಳಿ ಕೇಳಿ ಇವರು ಭೈರತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಇವರ ಅಡಿಯಲ್ಲೇನೆ ಮೂಡಾ. ಹೀಗಾಗಿ ಏನೇ ವಿಚಾರಣೆ ಆಗಬೇಕು ಅಂತಂದ್ರೂ ಕೂಡ ಭೈರತಿ ಸುರೇಶ್ ಅವರ ಹೇಳಿಕೆ ಕೂಡ ಬೇಕಾಗತ್ತೆ. ಹೀಗಾಗಿ ಇವತ್ತೋ ನಾಳೆ ಭೈರತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸ್ ಕೈ ತಲುಪಿ ವಿಚಾರಣೆಗೆ ಹಾಜರಾಗೋ ಅನಿವಾರ್ಯತೆ ಇದ್ದೇ ಇದೆ. ಗ್ರಹಚಾರ ಕೆಟ್ಟಿದೆ ಅಂತಂದ್ರೆ ಇಡಿಯ ಇಕ್ಕಳದಲ್ಲಿ ಭೈರತಿ ಸುರೇಶ್ ಅವರು ಸಿಲುಕಿದ್ರೂ ಕೂಡ ಅಚ್ಚರಿ ಇಲ್ಲ. ಕೇವಲ ಭೈರತಿ ಸುರೇಶ್ ಒಬ್ಬರೇನಾ, ಮಹದೇವಪ್ಪ ಅವರು, ಜಮೀರ್, ಹೀಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅನೇಕ ಸಚಿವರ ಮೂಡ್ ಆಫ್ ಮಾಡುವ ಸಾಧ್ಯತೆ ಇದೆ ಜಾರಿ ನಿರ್ದೇಶನಾಲಯ. ಇದರ ಜೊತೆಗೆ ಮೂಡಾ ಅಧ್ಯಕ್ಷ ಮರಿಗೌಡರು, ಹಿಂದಿನ ಮೂಡಾ ಆಯುಕ್ತರು, ಸಾಲು ಅಧಿಕಾರಿಗಳ ಹೆಸರು ಕೂಡ ಈಗ ಆಲ್ರೆಡಿ ದೂರಿನಲ್ಲಿ ದಾಖಲಾಗಿದೆ. ಹಾಗೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ, ಆಬ್ವಿಯಸ್ಲಿ ಅವ್ರಿಗೂ ಕೂಡ ಇಡಿ ಆತಂಕ. ಸೈಟನ್ನು ಖರೀದಿ ಮಾಡಿ ಮೂಲ ಮಾಲೀಕರಿಂದ ಅಲ್ಲಿ ನೋಟಿಫೈ ಇತ್ಯಾದಿ ರಗಳೆ ನಿಮಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಎಲ್ಲ ನಡೆದು ಹೋಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಸೈಟನ್ನು ಖರೀದಿ ಮಾಡಿ ಅರಿಶಿಣ ಕುಂಕುಮದ ಭಾಗವಾಗಿ ಪಾರ್ವತಮ್ಮನವರಿಗೆ ನೀಡಿದ್ರು ಅನ್ನೋ ವಿಚಾರ. ಹೀಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರು ಕೂಡ ಇಡಿ ಲಿಸ್ಟ್ನಲ್ಲಿ ಸೇರ್ಪಡೆಯಾಗೋ ಆತಂಕ ಇದ್ದೇ ಇದೆ. ಇಷ್ಟು ದಿನಗಳ ಕಾಲ ಇವತ್ತೂ ಕೂಡ ಇನ್ಫ್ಯಾಕ್ಟ್ ದಸರಾ ವೇದಿಕೆಯಲ್ಲಿ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯನವರು ಅಬ್ಬರಿಸುತ್ತಾ ಬಂದಿದ್ದಾರೆ. ಆದರೂ ಸಿದ್ದರಾಮಯ್ಯನವರಿಗೂ ಕೂಡ ಇಡಿ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿರುವ ಅನೇಕ ಅಂಶಗಳು ಈ ಮೂಡಾ ಪ್ರಕರಣದಲ್ಲಿ ಇದ್ದೇ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿರುವ ಹೇಳಿಕೆಗಳು, ನಡವಳಿಕೆಗಳು ನೀವು ಗಮನಿಸ್ತಾ ಇದ್ದೇವೆ. ಯಾವಾಗ ಮೂಡಾ ವಿಚಾರ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ವಿರೋಧ ಪಕ್ಷಗಳು ಒತ್ತಡ ಹಾಕೋದನ್ನ ದಿನೇ ಹೆಚ್ಚು ಮಾಡ್ತಲೇ ಸಾಕ್ತಾ ಇದೆ. ಇದರ ನಡುವೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬೇರೆಯವರು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂತ ಅನ್ನೋದಕ್ಕೆ ಪೂರಕವಾದ ಕೆಲ ಚಟುವಟಿಕೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗೇನೆ. ರಿಪಬ್ಲಿಕನ್ ನಡೆದ ಕ್ಯಾಮ್ರಾ ಮುಂದೆನೆ ಕಾಂಗ್ರೆಸ್ನ ಅನೇಕ ನಾಯಕರು ನಾನು ಕೂಡ ಅರ್ಹ ಅಭ್ಯರ್ಥಿ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಚಾಲನೆ ಸಿದ್ದರಾಮಯ್ಯನವರೇ ಚಾಲನೆ ನೀಡಿದ್ರು. ಚಾಲನೆ ನೀಡಿ ಆ ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ವಿರೋಧಿಗಳ ಹಾಗೆ ತಮ್ಮದೇ ಪಕ್ಷದ ಒಳಗಡೆ ಕೂತು ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವವರಿಗೆ ಖಡಕ್ ಸೂಚನೆ, ಸಂದೇಶ ಎರಡನ್ನೂ ಕೂಡ ರವಾನೆ ಮಾಡೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇನ್ನೇನು ಕೆಳಗಿಳ್ದೇ ಬಿಡ್ತಾರೆ, ಕೆಳಗಿಳಿಲೇಬೇಕು ಅಂತ ಹೇಳ್ತಿದ್ದವರಿಗೆ ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ, ಹಿಂದಿನ ರೆಕಾರ್ಡನ್ನ ಬ್ರೇಕ್ ಮಾಡುವವನಿದ್ದೇನೆ ಅಂತ ಹೇಳುವ ಮೂಲಕ ಮಾತಿನ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪೂರ್ಣಾವಧಿ ಸಿಎಂ ಆಗಿರ್ತೇನೆ ಅಂತ ಹೇಳಿ ಸವಾಲ್ ರೀತಿಯ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಸರಾ ವೇದಿಕೆ, ಸಿದ್ದರಾಮಯ್ಯನವರ 5 ವರ್ಷದ ಭರವಸೆಯ ಮಾತುಗಳು, ಈ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರು ಪೇಟ ಬೇಡ, ಸಿಎಂ ಪಟ್ಟ ಬೇಕು. ಮುಂದೆ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ, ವರ್ಣರಂಜಿತ ವ್ಯಕ್ತಿತ್ವ, ದೊಡ್ಡ ಸಾಧಕ, ಸಣ್ಣ ಪುಟ್ಟ ವಿವಾದಗಳ ಮೂಲಕವೂ ಸುದ್ದಿ ಮಾಡಿದ ನಾಯಕ ಅಂತ ಸಿದ್ದು ಇವತ್ತು ಕೂಡ ಸದ್ದು ಮಾಡಿದ್ರು. ದಸರಾ ಉದ್ಘಾಟನೆಗೆ ಬಂದ ಲೋಕಲ್ ಹೈದ ಮೈಸೂರು ಪೇಟ ಧರಿಸಿಕೊಳ್ಳಲು ನಿರಾಕರಿಸಿದ್ರು. ಹಾರ ತುರಾಯಿಗೆ ಕೊರಳೊಡ್ಡಿದ ಸಿದ್ದರಾಮಯ್ಯ. ಪೇಟ ಹಾಕುವಾಗ ಬೇಡ ಎಂದ ಮುಖ್ಯಮಂತ್ರಿ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕಾರ ಮಾಡಿದ್ರು. ಚಾಮುಂಡೇಶ್ವರಿ ಮೂರ್ತಿ ಪಡೆದು ಧನ್ಯರಾದ್ರು. ಮತ್ತೊಮ್ಮೆ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ
ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತು. ನನ್ನ ಮೇಲೆ ಚಾಮುಂಡೇಶ್ವರಿ ಕೃಪೆ ಇದೆ. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜನರ ಆಶೀರ್ವಾದ ಇದ್ರೆ ಏನೂ ಆಗಲ್ಲ. ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಗೆಯಲ್ಲಿ ಕಪ್ಪು ಚುಕ್ಕೆ ಎಲ್ಲಿ ಹುಡುಕೋದು? ಸಿಎಂ ಸಿದ್ದರಾಮಯ್ಯರನ್ನ ಕಾಗೆಗೆ ಹೋಲಿಸಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಗೆಗೆ ಹೋಲಿಸಿದ್ದಾರೆ. ಕೂಪದಲ್ಲಿ ಮುಳುಗಿ ಹೋಗಿದ್ದಾರೆ. ಕಪ್ಪು ಚುಕ್ಕೆ ತೋರಿಸಿ ಅಂತಿದ್ರಲ್ಲ, ಎಲ್ಲಿ ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕೋದು? ಕಾಗೆನೆ ಆಗಿ ಕುಳಿತಿದ್ದೀರಿ ನೀವು, ಮತ್ತೆ ನಿಮ್ಮಲ್ಲಿ ಕಪ್ಪು ಚುಕ್ಕೆಯಲ್ಲಿ ಹುಡುಕೋದು ಯಾರು? ಆ ಕಾರಣದಿಂದ ರಾಜೀನಾಮೆ ಒಂದೇ ಮಾರ್ಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಪಕ್ಷ. ಸ್ನೇಹಮಯಿ ಕೃಷ್ಣಗೆ ವಿಚಾರಣೆ ಬಿಸಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿರುವ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಆದ್ರಿಂದ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.